ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾನು ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಫ್ರೆಂಡ್ ಅವರೆಲ್ಲ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ಇವ್ರಿಗೆ ಗೊತ್ತಿಲ್ಲ ನಂದು ಯೂಟ್ಯೂಬ್ ಚಾನಲ್ ಇರೋದು, ಇವಾಗಲೇ ಕೇಳಿ ನೋಡ್ತಾ ಇರೋದು. ನಮ್ಮ ಬ್ರದರ್ ಗೊತ್ತು, ನಮ್ಮ ಬ್ರದರ್ ಅವರ ಫ್ರೆಂಡ್ ಗೊತ್ತಿಲ್ಲ. ಹೊರಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಈಗ ನಿಮ್ಮ ಪಯಣ ಬನಾರ್ಘಟ್ಟ ಸೈಡು. ಸೊ ಇವಾಗ ಟ್ರಾಫಿಕಲ್ಲಿದ್ದೀವಿ. ಈ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕಪ್ಪ. ಗಂಡ ಹೆಂಡತಿ ಮನೇಲಿ ಸಂಸಾರ ಮಾಡ್ತಾರೆ ಇಲ್ವಾ, ಟ್ರಾಫಿಕ್ಗಳು ಮಾತ್ರ ಯಾರು ತಡೆಯೋಕ್ಕಾಗಲ್ಲ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಡಿಲೇ ಆಯಿತು. ಯಾಕಂತಂದರೆ ನನ್ನ ಪರ್ಸ್ನಲ್ ಕೆಲಸದ ಮೇಲೆ ಸ್ವಲ್ಪ ಬ್ಯುಸಿ ಇದೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ, ಇದೇ ಥರ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನಿಮಗೆ ಟೈಮ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಪರ್ಸ್ನಲ್ ಕೆಲಸ ಅಂದರೆ ಎಲ್ರಿಗೂ ಇದ್ದೇ ಇರುತ್ತೆ. ಟೈಮ್ ತೊಗೊಂಡು ವೀಡಿಯೋ ಮಾಡಬೇಕು ಮತ್ತು ನಮ್ಮ ಪರ್ಸ್ನಲ್ ಕೆಲಸನೂ ನೋಡಬೇಕು ಅಂತ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು, ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಸೊ ಇವಾಗ ನಮ್ಮ ಫ್ರೆಂಡ್ ಅವ್ರ ಬ್ರದರ್ ಫ್ರೆಂಡು ಗಾಡಿ ನಿಲ್ಲಿಸಿದ್ದಾರೆ. ಸೊ ಅದಕ್ಕೆ ಮಾತಾಡ್ಸ್ಕೊಂಬರ್ತೀನಿ ಅಂತ ಅವ್ರು ಹೋಗ್ತಾ ಇದ್ದಾರೆ. ಇಂದು ಮಾತಾಡ್ಸ್ಕೊಬಂದ್ರಿ. ಇವಾಗ ಹೊರಡ್ತಾ ಇದ್ದೀವಿ. ಮನ್ನವರು ಸಾಂಗ್ ಹಾಕ್ಕೊಂಡಿದ್ದಾರೆ, ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸೊ ಅಲ್ಲಿಂದ ಹೊರಡ್ತೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ಕರ್ಕೊಂಡೋಗಿ. ಅವರು ಸರ್ಪ್ರೈಸ್ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಗುದ್ಗಿರಿಸ್ಬಿಟ್ಟಿರಪ್ಪ ಆಮೇಲೆ. ಸೊ ಫ್ರೆಂಡ್ಸ್, ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಪ್ಲ್ಯಾನ್ ಬಂದಿದ್ದು ಹೆಂಗಪ್ಪ ಅಂತಂದರೆ, ನಾನು ಕೆಲವೊಂದು ಯೂಟ್ಯೂಬ್ ಬ್ಲಾಗನ್ನು ನೋಡಿ ನಾನು ಇವ್ರ ಥರ ಯೂಟ್ಯೂಬ್ ಚಾನಲ್ ಮಾಡಬೇಕಲ್ಲ ಅಂತ ನನಗೆ ಫಸ್ಟು ಓಪನ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಸೊ ನಾನು ಯೂಟ್ಯೂಬ್ ಚಾನಲನ್ನು ಹೆಂಗೆ ಓಪನ್ ಮಾಡೋದು ಅಂತ ಯೂಟ್ಯೂಬಲ್ಲೇ ನೋಡಿಕೊಂಡು ಸೊ ಕಲಿತು ನಾನು ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿ ಇವಾಗ ಬ್ಲಾಗ್ ಮಾಡಾಕ್ತಿದ್ದೀನಿ. ಸೊ ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಅದ್ರ ಬಗ್ಗೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಸೊ ಗೊತ್ತಿರಲಿಲ್ಲ ಬೇರೆ ಯೂಟ್ಯೂಬ್ ಚಾನಲ್ಲು ಅವರು ಹೆಂಗೆ ಓಪನ್ ಮಾಡಿದ್ದಾರೆ ಏನು ಅಂತ ಎಲ್ಲ ಯೂಟ್ಯೂಬಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ಇವಾಗ ಬ್ಲಾಗನ್ನು ಮಾಡ್ತಿರೋದು. ಸೊ ನಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸ್ದೆ, ಅವ್ರು ಹೇಳಿದ್ರು ಏನೋ ಏನು ಮಾಡ್ತೀಯ ನೀನು ಯೂಟ್ಯೂಬಲ್ಲಿ, ಏನು ಕುಡಿ ಹಾಕ್ತೀಯ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ನೀವು ಯಾವುದೇ ಕೆಲಸನ ಮಾಡಬೇಕು ಅಂತಂದ್ರು ಜನ ನಿಮ್ಮನ್ನು ಡಿಮೋಟಿವೇಟ್ ಆಗಿ ಮಾಡ್ತಾರೆ. ಸೊ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಅವನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ, ಅವನು ಏನು ಮಾಡ್ತಾನೆ ತಗೊಳ್ಳೋ ಹಂಗೆ ಹಿಂಗೆ ಅಂತೆಲ್ಲ ಆಡ್ಕೋತಾಯಿದ್ರು. ಸೊ ನೋಡೋಣ ಅವ್ರು ಎಲ್ಲಿವರೆಗೂ ಆಡ್ಕೋತಾರೋ ಆಡ್ಕೊಳ್ಳಿ. ನಾನು ಅಂದ್ಕೊಂಡಿರೋಣ ನಾನು ಸಾಧಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ, ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಬೇರೆಯವ್ರನ್ನ ಕೇಳಿ ಡಿಸಿಷನ್ ತೊಗೋಬೇಡಿ. ನಿಮ್ಮ ಸ್ವಂತ ಆಲೋಚನೆಯಿಂದ ಡಿಸಿಷನ್ ತೊಗೊಳ್ಳಿ. ರಿಸ್ಕ್ ತೊಗೊಂಡಷ್ಟು ನಾವು ಮೇಲೆ ಹೋಗ್ತೀವಿ ಅನ್ನೋದು ನಾವು ಯಾರು ಮರಿಬಾರ್ದು. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡೋಣ, ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟ್ರಾಫಿಕ್ ಬೇರೆ ಇದೆ, ನೈಟಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಮಾಮೂಲಿ ಟ್ರಾಫಿಕ್ ಇರುತ್ತೆ ಅಂತ. ಏನೋ ನಮ್ಮ ಅಣ್ಣವ್ರ ಸ್ಟೇರಿಂಗ್ ಒಂದೊಂದು ಸರಿಗೆ ಟರ್ನ್ ಆಗಲ್ಲ, ಹುಷಾರು ಅಂತ ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ಗೆ. ನಮ್ಮ ಅಣ್ಣವ್ರ ಫ್ರೆಂಡು ಕಾರ್ ಓಡಿಸ್ತಾ ಇರೋದು. ಸೊ ನಮ್ಮ ಅಣ್ಣ ಈ ಕಡೆ ಕೂತಿದ್ದಾರೆ ಸಾಂಗ್ ಹಾಕ್ಕೊಂಡು. ಸೊ ಇವಾಗ ಎಕ್ಸಾಕ್ಟಾಗಿ ಕಗ್ಲಿಪುರದಲ್ಲಿದ್ದೀವಿ. ನೋಡ್ತಾ ಇದ್ರಲ್ಲ, ಇದೆ ಕಗ್ಲಿಪುರದ ಮೇನ್ ರೋಡು. ಸೊ ಅಂತೂ ಇಂತೂ ರೆಡಿ ಆಯಿತು. ಇವಾಗ ಕಗ್ಲಿಪುರದಿಂದ ಹೊರಡ್ತಾ ಇದ್ದೀವಿ.
ಮಾಡ್ತಾ ಇದ್ದಾರೆ ಅವರು. ಏನು ಸೆಟ್ಟಿಂಗ್ ಅಂತ ಗೊತ್ತಾಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ನೈಟು ಗಾಡಿ ಓಡಿಸ್ಕೊಂಡು ಬಂದರು. ಅಲ್ಲಲ್ಲಿ ಟೀ ಕುಡ್ಕೊಂಡು ನಿಲ್ಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರ ಅಂತ ಗೊತ್ತಿಲ್ಲ. ಸಾಂಗ್ ಹಾಕೊಂಡು ಹೋಗ್ತಾ ಇದ್ದೀವಿ. ನನಗೆ ಯಾಕೋ ಡೌಟ್ ಇದೆ. ನನ್ನ ಪ್ರಕಾರ 2 ಡೌಟ್ ಇದೆ. ಒಂದು ಮಾದೇಶ್ಪುರ ಬೆಟ್ಟ, ಇಲ್ಲ ಅಂತಂದರೆ ಬೆಳಗಿರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ರಂತ. ಸಾಂಗ್ ನೋಡಿದ್ರೆ ನನಗೆ ಯಾಕೋ ಡೌಟು, ಪಕ್ಕ ಕನ್ಫರ್ಮ್ ಮಾದೇಶ್ಪುರ ಬೆಟ್ಟ ಅಂತ. ಏನು ಹೇಳಲಿಲ್ಲ, ಆದರೂ ನಾನೇ ಗೆಸ್ ಆಗ್ತಿದ್ದೀನಿ ಒಂದು ಅಂದಾಜಲ್ಲಿ. ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ನೋಡ್ರಿ ವ್ಯೂ ಹೆಂಗೆ ಕಾಣ್ತಾ ಇದೆ. ನಮ್ಮೂರು ಸೈಡು ಕೊಳ್ಳೇಗಾಲ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲ ಸೈಡು ನೋಡ್ರಿ ವ್ಯೂ ಹೆಂಗೆ ಕಾಣ್ತಾ ಇದೆ ಅಂತಂದರೆ ಸಿಕ್ಕಾಬಟ್ಟೆ ಮಂಜು ಫ್ರೆಂಡ್ಸ್. ಹೆಂಗಿದೆ ಅಂತಂದರೆ ಹೊರಗಡೆ ಹೋದ್ರೆ ಅಂತೂ ಸಿಕ್ಕಾಬಟ್ಟೆ ಚಳಿ ಹೊಡಿತದೆ. ಎಲ್ಲ ಗ್ಲಾಸ್ ಹಾಸ್ಕೊಂಡು ಕೂತಿದ್ದೀವಿ. ಕಾಲು ಬೆಟ್ಟದಲ್ಲಿದ್ದೀವಿ. ಧೂಪ ಎಲ್ಲ ಹಾಕಾಯಿತು. ನನಗೆ ಕನ್ಫರ್ಮ್ ಆಯಿತು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿರೋದಂತ ಅಂದ್ಕೊತಿದ್ದೆ. ಸಾಂಗ್ ಎಲ್ಲ ಹಾಕ್ಕೊಂಡಿದ್ರಲ್ಲ, ಅವಾಗ ಅಂದ್ಕೊತಾ ಇದ್ದೆ ಮೋಸ್ಟ್ಲಿ ಇಲ್ಲಿಗೆ ಹೋಗ್ಬೋದು ಅಂತ. ಸೊ ಅವರು ಅಲ್ಲಿಗೆ ಕರ್ಕೊಬಂದಿದ್ದಾರೆ. ಏನು ಗುರು ಇವರು ಹಾರ ನೋಡಿಕೊಂಡು. ಧೂಪ ಎಲ್ಲ ಹಾಕಾಯಿತು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಧೂಪ ಹಾಕ್ತಿದೆ. ಧೂಪ ಎಲ್ಲ ಹಾಕಾಯಿತು. ಇವಾಗ ಬೆಟ್ಟಕ್ಕೆ ಹೊರಡೋ ಸಮಯ. ನೋಡೋಣ. ಅಣ್ಣವರು ಟೀ ಕುಡಿತಾ ಇದ್ದಾರೆ. ತಗೊಳ್ರಿ, ಫೋಟೋ ತಗೊಳಂಗಿದ್ರೆ. ಸೊ ಇವಾಗ ನಮ್ಮ ಅಣ್ಣವರು ಫೋಟೋ ತೆಕ್ಕೋಬೇಕಂತೆ. ಅದಕ್ಕೆ ಫೋಟೋ ತೆಗಿಬಾ ಅಂತ ಕರಿತಾಯಿದ್ರು. ನಾನು ಹೋಗ್ತಾಯಿದ್ದೀನಿ ಫೋಟೋ ತೆಗಿಯೋಕ್ಕೆ. ಅವ್ರು ಏನಪ್ಪ ಫೋಟೋ ತೆಗಿಬೇಕು, ಬರೋದು ಬಂದಿದ್ದೀವಿ, ಒಂದು ಫೋಟೋ ತೆಗ್ದಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ತಾಯಿದ್ದಾರೆ. ನೋಡೋಣ. ಅವ್ರದ್ದೊಂದು ಫೋಟೋ ತೆಗ್ತೀನಿ, ನಂದು ಒಂದು ತೆಗೆಸ್ಕೊತೀನಿ. ನೋಡ್ತಾಯಿದ್ದೀರಾ ನೀವೆಲ್ಲ, ಇದೇ ತಾಳ್ಬೆಟ್ಟ. ಇಲ್ಲೇ ನಿಂತ್ಕೊಳ್ಳಿ ಆಯಿತು. ಇವತ್ತು ಸಿಕ್ಕಾಬಟ್ಟೆ ರಸ್ಸು. ಸರಿ, ಫೋಟೋ ತೆಗಿತೀನಿ ಒಂದು ನಿಮಿಷ. ಇಂತೂ ಫೋಟೋ ತೆಗೆದಾಯ್ತು. ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ. ಇವಾಗ ಬೆಟ್ಟಕ್ಕೆ ಹೋಗೋ ಸಮಯ ಆಗಿದೆ. ಫೋಟೋ ಎಲ್ಲ ತೆಕ್ಕೊಂಡಾಯಿತು. ಫೋಟೋ ತೆಗಿಬೇಕು ಅಂತಿದ್ರು, ತೆಗೆದಿದ್ದೀನಿ. ನಂದು ತೆಗೆಸ್ಕೊಂಡಿದ್ದೀನಿ. ಜನ ಇವತ್ತು ರಶ್ ಇದ್ದಾರೆ. ಸೋಮವಾರ ಅಲ್ವಾ, ಭಾನುವಾರ ಎಲ್ಲ ಬಂದಿರ್ತಾರೆ, ಮತ್ತು ಸೋಮವಾರ ರಶ್ ಇರ್ತಾರೆ. ಸೊ ಅದಕ್ಕೋಸ್ಕರ ಫೋಟೋದಲ್ಲಿ ಜನಗಳೆಲ್ಲ ಬಿದ್ದಿದ್ದಾರೆ. ನಾವು ಫೋಟೋ ತೆಗೆಸ್ಕೊಳಕ್ಕೆ ಹೋದಾಗ ಯಾರು ಜಾಗನೇ ಬಿಡಲಿಲ್ಲ. ಅವ್ರಿಗೂ, ನಮ್ಮ ಅಣ್ಣನಿಗೂ ಜಾಗ ಬಿಡಲಿಲ್ಲ, ನನಗೂ ಜಾಗ ಬಿಡಲಿಲ್ಲ. ಏನು ಜನ ರಸ್ಸು ಗುರಿ ಇವತ್ತು. ನಮ್ಮ ಕಾರ್ ನೋಡಿ ಅಲ್ಲಿದೆ. ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಅಂದದಗಿರಿ ಚಂದ ನೋಡಿರೋ, ನಮ್ಮ ಮಾದೈನ ಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯ ಗೋಪುರ
ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸೊ ಫ್ರೆಂಡ್ಸ್, ಅಂತೂ ಇಂತೂ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಬಂದಾಯಿತು. ಸ್ನಾನ ಮಾಡಿ ಇವಾಗ ಪೂಜೆ ಸಾಮಾನು ತಗೊಂಡು ದರ್ಶನ ಕೊಡಿಸಿದ್ದೀವಿ. ಇವರು ನಮ್ಮ ಬ್ರದರು ಮತ್ತು ನಮ್ಮ ಬ್ರದರ್ ಫ್ರೆಂಡು 3 ಜನ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸಿಕ್ಕಾಬಟ್ಟೆ ಡೋಳೆಲ್ಲ ಹೊಡಿತಾ ಇದ್ದಾರೆ, ಮತ್ತು ಎಲ್ಲ ಟಮಟೆ ಎಲ್ಲ ಹೊಡಿತಾ ಇದ್ದಾರೆ. ಸಖತ್ ಇವತ್ತು ಸೋಮವಾರ ಅಲ್ವಾ, ಸೊ ಅದಕ್ಕೆ ಜನ ಎಲ್ಲ ಫುಲ್ಲು ರಶ್ ಇದ್ದಾರೆ. ಸಾಯಂಕಾಲ ಬಂದು ಆಲ್ಟ್ ಆಗಿರೋರು ಆಲ್ಟ್ ಆಗಿರ್ತಾರೆ. ಸೊ ತುಂಬ ಜನ ಬಂದು ಆಲ್ಟ್ ಆಗೋರೆ, ಆಲ್ಟಾಗಿ ಮತ್ತೆ ಇವಾಗ ಫುಲ್ಲು ರಶ್ ಇದೆ. ಇಲ್ಲಿ ತುಂಬ ರಶ್ ಇರೋದ್ರಿಂದ ನಾನು ಮಾತಾಡೋದು ನಿಮಗೆ ಕೇಳಿಸಲ್ಲ, ಬರೀ ವಿಡಿಯೋ ಮಾಡ್ತೀನಿ, ಹಂಗೆ ನೋಡಿ. ಸೊ ಡೋಲೆಲ್ಲ ಹೊಡೆದು ಎಲ್ಲ ಇವತ್ತು ಸಿಕ್ಕಾಬಟ್ಟೆ ರಶ್ ಇದೆ ನಿಜವಾಗ್ಲು. ನಾವಿನ್ನ ದೇವ್ರ ದರ್ಶನಕ್ಕೆ ಹೋಗಿಲ್ಲ, ಎಲ್ಲ ಇಲ್ಲೇ ಸುತ್ತಾಡ್ತಾ ಇದ್ದೀವಿ. ಇವಾಗ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು. ಇವತ್ತು ಸೋಮವಾರ ಅಲ್ವಾ, ಸೊ ಅದಕ್ಕೆ ಫುಲ್ಲು ರಸ್ಸು. ಪ್ರಾರ್ಥನೆ. ಹಿರಿಗಾಯಿ ಹೊಡೆಯುವಂಥ ಭಕ್ತರು ದಯಮಾಡಿ ತೊಟ್ಟಿಯ ಒಳಗಡೆ ಮಾತ್ರ ಹಿರಿಗಾಯಿನ ಹೊಡೆಯುವಂತಹದ್ದು. ಸೊ ನಮ್ಮ ಅಣ್ಣವ್ರ ಫ್ರೆಂಡು ಹಿಂದೆಗಡೆನೆ ಉಳ್ಕೊಬಿಟ್ರು. ಮಾಡುವಂಥ ಭಕ್ತರಿಗೆ ತೊಂದರೆಯಾಗಬಹುದು. ಆದ್ದರಿಂದ ಹಿರಿಗಾಯಿ ಹೊಡೆಯುವಂಥವರು ದಯಮಾಡಿ ತೊಟ್ಟಿಯ ಒಳಗಡೆ ಮಾತ್ರ ಹಿರಿಗಾಯಿನ ಹೊಡೆಯಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ನೋಡಿ ಅಲ್ಲಿ ಕಾಣಿಸ್ತೈತೆ, ಇಲ್ಲಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತೈತಲ್ಲ, ಅದೇ ಆಲಂಬಡಿ ಬಸಪ್ಪ. ಹತ್ರದಿಂದ ತೋರಿಸ್ತೀನಿ ಬರ್ರಿ. ಇವತ್ತಂತೂ ಮಂಡೆ ಸಿಕ್ಕಾಬಟ್ಟೆ ರಶ್ ಇರ್ತಾರೆ. ರಶ್ ಅಂದರೆ ರಸ್ಸು, ನೀವೇ ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಎಲ್ಲ ಫುಲ್ ಕ್ಯೂ ನಿಂತ್ಕೊಬಿಟ್ಟವ್ರು ಹಂಗೆ. ಇಲ್ಲಿಂದ ಹತ್ಕೊಂಡು ಹಂಗೆ ಹೋಗ್ಬೇಕು. ನೋಡಿ ಎಷ್ಟು ಜನ ಅವರೇ, ಇವತ್ತು ಸೋಮವಾರ ಅಂತ. ಸಿಕ್ಕಾಬಟ್ಟೆ ರಶ್ ಆಯ್ತು ಇವತ್ತು. ಸೊ ನಾವು ಹಿಂಗೆ ಸುತ್ಕೊಂಡು ಆ ಕಡೆಯಿಂದ ಬರಬೇಕು. ಸುತ್ಕೊಂಡು ಹೋಗ್ಬೇಕು. ನಾವಿವಾಗ ದೇವಸ್ಥಾನದ ಮೇಲ್ಗಡೆ ಇದ್ದೀವಿ. ಮೇಲ್ಗಡೆ ಇದೆ ದೇವರು. ಇದು ದೇವಸ್ಥಾನದ ಒಳಗಡೆ.
ನಾವು ನೆಕ್ಸ್ಟು ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ತಾ ಇದ್ರಲ್ಲ ಕೆಳಗಡೆ ಅಲ್ಲಿ ಹೋಗ್ಬೇಕು ಆ ಕಡೆಯಿಂದ. ಸೊ ಇದೇ ಆಲಂಬಾಡಿ ಬಸಪ್ಪ, ದೊಡ್ಡ ಬಸಪ್ಪ. ಫಸ್ಟು ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಇದಕ್ಕೆ ಪೂಜೆ ಮಾಡಿಸೋದು. ಸೊ ದರ್ಶನ ಆಯಿತು. ಪೂಜಾರಿ ಅವರು ತೀರ್ಥ ಹಾಕಿ ಸಿಕ್ಕಾಪಟ್ಟೆ ಹಾಕ್ತಾರೆ, ಜಾಸ್ತಿ ಹಾಕ್ಬಿಟ್ಟವ್ರು ತೀರ್ಥ. ಇವಾಗ ನಾವು ಅಲ್ಲಿಂದ ಹತ್ಕೊಬಂದು ದರ್ಶನ ಮಾಡಿ ಮತ್ತೆ ಇಲ್ಲಿ ಇಳ್ದೋಗ್ಬೇಕು. ರಸ್ಸು ಅಂದರೆ ರಸ್ಸು ಹೆವಿ ಜನನಪ್ಪ ಸ್ವಾಮಿ. ಮತ್ತೆ ನಾವು ದೇವ್ರ ದರ್ಶನ ಮಾಡಬೇಕು ಅಂತಂದರೆ ಇಲ್ಲಿ ಬರ್ತಾ ಇದ್ದಾರಲ್ಲ, ಇಲ್ಲಿ ಆ ಕಡೆಯಿಂದ ಒಳಗಡೆಯಿಂದ ಬರಬೇಕಾಗುತ್ತೆ. ಸೊ ಅಂತೂ ಇಂತೂ ನಾವು ಆಲಂಬಾಡಿ ಬಸಪ್ಪನ ದರ್ಶನ ಪಡೆದಾಯಿತು. ಇವಾಗ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆಗಡೆ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ಅವ್ರ ಬ್ರದರ್ ಬರ್ತಾ ಇದ್ದಾರೆ. ಇದು ಮಲೆ ಮಹದೇಶ್ವರನ ತೇರು. ಸೊ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ವಿಡಿಯೋ ಮಾತಾಡೋದೇನು ಕೇಳಿಸಲ್ಲ ಅನ್ಕೋತೀನಿ, ಆದರೂ ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ, ಇರಲಿ. ನೆಕ್ಸ್ಟ್ ಟೈಮ್ ಏನಾದರೂ ಕ್ಯಾಮ್ರಾ ಮತ್ತು ಸೆಲ್ಫಿ ಸ್ಟಿಕ್ ಎಲ್ಲ ತೊಗೊಂಡಾಗ, ಮೈಕೆಲ್ಲ ತೊಗೊಂಡಾಗ ಚೆನ್ನಾಗಿ ಮಾಡೋಣ. ಯಾಕೆಂದರೆ ಯೂಟ್ಯೂಬ್ನ ನಾನು ನನ್ನ ಮೊಬೈಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಯೂಟ್ಯೂಬ್ದು ಯಾವುದೇ ಐಡಿಯಾ ಇರಲಿಲ್ಲ. ಕ್ಯಾಮ್ರಾ ತೊಗೋಬೇಕು ಮತ್ತು ಯಾವುದೇ ಆ್ಯಕ್ಸೆಸರಿ ತೊಗೋಬೇಕು ಅಂತ ನನಗೆ ಐಡಿಯಾ ಇರಲಿಲ್ಲ. ಆದರೂ ನಾನು ಮೊಬೈಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನ. ನೆಕ್ಸ್ಟ್ ಟೈಮ್ ಬೇಕಾದರೆ ಕ್ಯಾಮ್ರಾ ತೊಗೊಂಡು ಆಮೇಲೆ ಬೇಕಾದ್ರೆ ಚೆನ್ನಾಗಿ ಕ್ಲಿಯರಾಗಿ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನನ್ನ ಹತ್ರ ಬಜೆಟ್ ಇಲ್ಲದಿರೋದು ಕಾರಣ ಹಾಗೆ ಕ್ಯಾಮ್ರಾ ತೊಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಮೊಬೈಲೆಲ್ಲ ವೀಡಿಯೋ ಮಾಡ್ತೀನಿ. ಸೊ ಇವಾಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ನಿಮಗೆ ದೇವ್ರನ್ನ ತೋರಿಸ್ತೀನಿ ಹೆಂಗೆ ಅಂತ. ಇವಾಗ ಆ ಕಡೆಯಿಂದ ಬಂದರೆ ಫುಲ್ಲು ಜನ ರಶ್ ಇದ್ದಾರೆ, ಅಲ್ಲಿ ಬೇಡ ಅಂತೇಳಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ಕೊಂಡು ಆ ಕಡೆ ಸುತ್ಕೊಂಡು ಅಲ್ಲೆಲ್ಲ ರಶ್ ಆಗ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಬರಬೇಕು. ಸಿಕ್ಕಾಬಟ್ಟೆ ಜನ ಇದ್ದಾರೆ ಇವತ್ತು, ಸೋಮವಾರ ಆಗದ ಕಾರಣದಿಂದ. ಎಲ್ಲ ನೈಟ್ ಬಂದು ಆಲ್ಟ್ ಆಗಿಬಿಟ್ಟಿರ್ತಾರೆ. ನೈಟ್ ಬಂದು ಆಲ್ಟ್ ಆಗಿ ಮತ್ತೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಸೊ ಇವತ್ತು ಸಿಕ್ಕಾಬಟ್ಟೆ ರಶ್ ಇದ್ದಾರಪ್ಪ ಜನ. ಸುತ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿ ಎಷ್ಟಿದೆ ಅಷ್ಟನ್ನು ಸುತ್ಕೊಂಡು ಹೋಗ್ಬೇಕು ದಾಟಿ. ಮತ್ತು ಅಲ್ಲಿ ಮೇಲ್ಗಡೆನೂ ರಶ್ ಇದೆಯಲ್ಲ, ಅಲ್ಲಿಗೂ ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲ ಸುತ್ಕೊಂಡು ಒಳಗಡೆ ಎಲ್ಲ ಸುತ್ಕೊಬರ್ಬೇಕು. ಇವತ್ತಂತೂ ಹಬ್ಬ ಅಂದರೆ ಹಬ್ಬ ಇಲ್ಲಿ.
ಇವತ್ತು ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರೋದ್ರಿಂದ ಯಪ್ಪ ರಸ್ ಅಂದರೆ ರಸ್ ಇರುತ್ತೆ. ಊಟದ ಹತ್ರ ಅಂತೂ ಹೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಜನ. ಸೊ ನಾವು ಅರ್ಧದಲ್ಲೇ ನುಗ್ಬಿಟ್ವು. ಈ ಥರ ಸಂಧಿ ಇರುತ್ತಲ್ಲ, ಈ ಸಂಧಿಲಿ ನಾವು ನುಗ್ಗೋ ಬಂದ್ಬಿಟ್ವಿ ಅರ್ಧದಲ್ಲೇ. ಇಲ್ಲೇನೋ ನುಗ್ಬಿಟ್ವಿ. ಸೊ ಇಲ್ಲಿ ಮೇಲ್ಗಡೆ ಮಾತ್ರ ಸಿಕ್ಕಾಪಟ್ಟೆ ರಸ್ ಐತೆ, ಅಲ್ಲಂತೂ ನುಗ್ಗಕ್ಕೆ ಆಗಲ್ಲ, ಎಲ್ಲ ಜರಡಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಮರದಲ್ಲಿ ಐತಲ್ಲ ಅದಕ್ಕೆ ನುಗ್ಬಿಟ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದ್ವಿ. ಇಲ್ಲಿ ರೌಂಡ್ ಹೊಡಿಬೇಕು. ಇಲ್ಲಿ ಅಲ್ಲಿ ನುಗ್ದಂಗೆ ಸೆಂಟ್ರಲ್ ನುಗ್ಗಕ್ಕಾಗಲ್ಲ ನೋಡಿ. ಇಲ್ಲೆಲ್ಲ ಎಷ್ಟು ಜನ ರಸ್ ಇದ್ದಾರೆ. ಇವಾಗ ಒಳಗಡೆ ಸಿಕ್ಕಾಪಟ್ಟೆ ಜನ ರಸ್ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಎರಡು 3 ಅವರಿಂದ ಕಾದು ಇವಾಗ ದರ್ಶನಕ್ಕೆ ಬಂದಿದ್ದೀವಿ. 5 ಅವರ್ ಅಂತ ಎಲ್ಲ ನೋಡ್ತಾ ಇರ್ಬೋದು. ಸೊ ನೀವಿವಾಗ ಏನು ನೋಡಿದ್ರಿ, ಸೊ ಇದೇ ಥರ ನಮ್ಮೂರಲ್ಲಿ ನೋಡ್ತೀರ. ನಮ್ಮೂರಲ್ಲೂ ಇದೆ, ತೋರಿಸ್ತೀನಿ ನಿಮಗೆ. ಇದು ನಾವು ದರ್ಶನಕ್ಕೆ ಬಂದಿದ್ವಿ ಕಾರ್ತಿಕ್ ಸೋಮವಾರ. ಸೊ ನಮ್ಮೂರಲ್ಲಿ ನೈಟ್ ಹೊತ್ತು ನಡೀತಿದೆ. ಸೊ ಅದು ಮಾದೇಶ್ಪುರಂದೇ, ಅದು ಇದು ಡೇಯಲ್ಲಿ ನಡೀತು, ಅಲ್ಲೂ ನೈಟಲ್ಲಿ ನಡೀತಿದೆ. ಸೊ ಅದು ಇದಕ್ಕಿಂತ ಒಂಚೂರು ಡಿಫ್ರೆಂಟಾಗಿರುತ್ತೆ. ಸೊ ಅಲ್ಲಿ ನಮ್ಮೂರಿಗೆ ಹೋಗ್ತಾಯಿದ್ದೀವಿ, ಅಲ್ಲಿ ನೈಟ್ ಇದೆ ಇವತ್ತು. ಸೊ ಅದನ್ನು ತೋರಿಸ್ತೀನಿ. ಬ್ಲಾಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ಟಯರ್ಡ್ ಆಗಿದ್ದೀನಿ. ಸೊ ಬ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮೂರಲ್ಲಿ ಅದು ಏನು ವಿಶೇಷ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗಿ.